ದೇವರ ಭೂಮಿಯಲ್ಲಿ ಮುನಿಸಿಕೊಂಡ ವರುಣ ಮೇಘ ಸ್ಫೋಟಕ್ಕೆ ಮಹಾದೇವನೇ ಮುಲುಗಡೆ 10-12 ಅಡಿಗಳಿಗೆ ಏರಿಕೆಯಾದ ನದಿ ನೀರು. ದೇವರ ಭೂಮಿ ಉತ್ತರಾಖಂಡದಲ್ಲಿ ಮತ್ತೆ ಮೇಘಸ್ಫೋಟ ಸಂಭವಿಸಿದೆ. ಡೆಹ್ರಾಡೂನ್ನಲ್ಲಿ ರಾತ್ರೋರಾತ್ರಿ ಭಾರಿ ಮಳೆಯಾಗಿದ್ದು ತಮ್ನಾ ನದಿ ಹೊಕ್ಕಿ ಹರಿತಾ ಇದೆ. ಇಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿರತಕ್ಕಂಥ ತಪಕೇಶ್ವರ ಮಹಾದೇವ ದೇವಾಲಯ ಜಲಾವೃತಗೊಂಡಿದೆ. ತಮ್ನಾ ನದಿಯಲ್ಲಿ ಹರಿಯುವ ನೀರಿನ ಮಟ್ಟ 10-12 ಅಡಿಗಳಿಗೆ ಏರಿಕೆಯಾಗಿದೆ. ದೇವಾಲಯ ಸಂಪೂರ್ಣ ಜಲಾವೃತಗೊಂಡಿದೆ ಅಂತ ಸ್ಥಳೀಯರೊಬ್ಬರು ಹೇಳಿದ್ದಾರೆ. ಬೆಳಗ್ಗೆ 4:45 ಸುಮಾರಿಗೆ ನೀರು ದೇವಾಲಯ ಪ್ರವೇಶಿಸಿತು. ನಂತರ ಕ್ರಮೇಣ ನೀರಿನ ಮಟ್ಟ ಹೆಚ್ಚಾಗಲು ಆರಂಭವಾಗಿ 10-12 ಅಡಿಗಳಿಗೆ ನೀರಿನ ಮಟ್ಟ ಏರಿತು. ಶಿವಲಿಂಗವನ್ನು ನೀರು ತಲುಪಿತು. ಬಳಿಕ ಹಗ್ಗದ ಸಹಾಯದಿಂದ ನಾವು ಮೇಲಕ್ಕೆ ಬಂದೆವು ಅಂತ ತಿಳಿಸಿದ್ದಾರೆ. ನೀರು ರಭಸದಿಂದ ಹರಿಯುತ್ತಿದ್ದು ಹಲವಾರು ಜನ ನಾಪತ್ತೆಯಾಗಿದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಎಸ್ಡಿಆರ್ಎಫ್ ಪ್ರಕಾರ ನದಿಯಲ್ಲಿ ಸಿಲುಕಿದ 3 ರಕ್ಷಿಸಿರುವುದಾಗಿ ತಿಳಿಸಿದೆ. ಭಾರೀ ಮಳೆಯು ಋಷಿಕೇಶದ ಮೇಲೂ ಪರಿಣಾಮ ಬೀರಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಲವಾರು ವಾಹನಗಳು ಪ್ರವಾಹದ ನೀರಿನಲ್ಲಿ ಸಿಲುಕಿಕೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ ಅವರು ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ಉತ್ತರಾಖಂಡ ಜನರ ರಕ್ಷಣೆಗೆ ಯಾವುದೇ ಸಹಾಯ ಬೇಕಾದರೂ ನೀಡುವ ಭರವಸೆಯನ್ನು ನೀಡಿದ್ದಾರೆ. ನಾನ್ ಸ್ಟ್ರಾಂಗ್, ನೀನ್ ಸ್ಟ್ರಾಂಗ್, ಕಾಂಗ್ರೆಸ್ ಸ್ಟ್ರಾಂಗ್, ಬಿಜೆಪಿ ಸ್ಟ್ರಾಂಗ್, ನಮ್ಮ ದೇಶ ಸ್ಟ್ರಾಂಗ್, ಪ್ರಕೃತಿ ಸ್ಟ್ರಾಂಗ್. ನಿರ್ಧಾರ ಮಾಡ್ರೆ ಎಲ್ಲನೂ ತೊಳೆದುಬಿಡುತ್ತೆ ಕೊಚ್ಕೊಂಡು. ಪಾಕಿಸ್ತಾನ, ಇಂಡಿಯಾ, ಚೀನಾ ಸೇರಿದಂಗೆ ಕಳೆದ ತಿಂಗಳು ಅಮೆರಿಕಾದಲ್ಲೂ ಕೂಡ ಪ್ರಕೃತಿಯ ಮುಂದೆ ಸಾವಿರಾರು ಕಿಲೋಮೀಟರ್ ಹಾರುವ ಮಿಸೈಲ್ಗಳು, ಅಣುಬಾಂಬು ಯಾವುದು ಕೆಲಸ ಮಾಡಲ್ಲ. ಪ್ರಕೃತಿ ಸ್ಟ್ರಾಂಗ್ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.